ದಿನಪಕುಲ ಮಣಿ ಅಂಬರೀಷ ದಿನಪಕುಲ ಮಣಿ ಅಂಬರೀಷನು ಇರುತ್ತಿರಲು ಅಯೋಧ್ಯಪುರದೋಳು ಇರುತ್ತಿರಲು ಅಯೋಧ್ಯಪುರದೋಳು ಅಮಿತ ಸಂಭ್ರಮದಿಂದ ಓಲಗ ಇತ್ತು ನುಡಿದ ಅಮಿತ ಸಂಭ್ರಮದಿಂದ ಓಲಗ ಇತ್ತು ನುಡಿದ ಅಮಿತ ಸಂಭ್ರಮದಿಂದ ಓಲಗ ಇತ್ತು ನುಡಿದ ಜಯ ನಮೋ ಶ್ರೀಹರಿ, ನೀನೇ ರಕ್ಷಿಸು. ಪರಮ ಪವಿತ್ರವಾಗಿರುವಂತ ಅಯೋಧ್ಯ ಪಟ್ಟಣ ವರ್ತಮಾನ ಕಾಲದ ವಿಭುವಾಗಿ ರಾಜ ಅಂಬರೀಷ ಎನ್ನುವಂತ ನಾಮಧೇಯದಿಂದ ಮೆರೆಯುತ್ತಾ ಇದ್ದೇನೆ ಸ್ವಾಮಿ. ಅಯೋಧ್ಯೆ ಎಂದ ತಕ್ಷಣದಲ್ಲಿ ನಮ್ಮ ಪೂರ್ವಜರು ಎಷ್ಟು ಮಂದಿ ನೆನಪಾಗ್ಲಿಕ್ಕಿಲ್ಲ. ಇಶ್ವಾಕು, ಮನು, ಮಹಂದಾತ, ಶಿಬಿ, ನಳ, ನೌಷಾದಿಗಳೆಲ್ಲ ಆಳಿ ಬಾಳಿ ಬೆಳಗಿ ಕೀರ್ತಿಯನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದ್ದಾರೆ. ಅಂತ ನಾಡಿನಲ್ಲಿ ಜನಿಸಿದಂತ ನಾನು ಸಾಧನೆಯನ್ನ ಮಾಡಿದವನಿದ್ದೇನೆ. ಸಾಧನೆ ಎನ್ನುವುದು ಕೇವಲ ವೇದನೆ ಅಲ್ಲ, ಅದೊಂದು ಶೋಧನೆ ಎನ್ನುವುದಾಗಿ ಮನಗಂಡವ ನಾನು. ಯಾಕೆ ಬಲ್ಲಿರ ನೋಡಿ, ನಮ್ಮ ಅಯೋಧ್ಯೆಯ ನಾಡು ಎಲ್ಲಿ ನಿಶಬ್ದವಾಗಿರ್ತದೋ ಅಲ್ಲಿ ಪ್ರಜ್ಞಾವಂತರಿದ್ದಾರನ್ನುವುದೇ ಅರ್ಥ. ವಿದ್ಯುನ್ಮಣಿಗಳ ಸಭೆ. ಹಾಗಾಗಿ ಈ ಸಭಾಸದನಾದಂತ ನಾನು ಅಧ್ಯಕ್ಷನಾಗಿ ಸಭಾಪ್ರವೇಶ ಮಾಡಿದಾಗ ಎಲ್ಲಿಲ್ಲದ ಮಾನಸಿಕವಾಗಿ ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ದೇನೆ. ಕಾರಣ ನಾವು ನಂಬಿ ಬಂದದ್ದು ಎರಡೇ ಎರಡು, ಒಂದು ಬ್ರಾಹ್ಮಣರನ್ನ, ಮತ್ತೊಂದು ಗೋವುಗಳನ್ನ. ಯಾಕೆ ಬ್ರಾಹ್ಮಣರಲ್ಲೂ ಭುವಿಯಲ್ಲಿ ಪೂಜೆ ಮಾಡುವ ದೇವ್ರು ಯಾರು ಕೇಳಿದ್ರೆ ಅದು ಬ್ರಾಹ್ಮಣರು. ಜಗತ್ತು ದೈವಾಧೀನ, ಆ ದೈವ ಮಂತ್ರಾಧೀನ, ಆ ಮಂತ್ರ ಬ್ರಾಹ್ಮಣಾಧೀನ. ಬ್ರಾಹ್ಮಣೋ ಮಮ ದೇವತಃ ಅರ್ಚಕಸ್ಯ ಪ್ರಭಾವೇನ ಶಿಲಾರ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನನ್ನು ಕಾಣಬಹುದಂತೆ. ಹಾಗಾಗಿ ಬ್ರಾಹ್ಮಣರನ್ನು ನಾವು ದೇವರು ಅಂತ ಮನಸ್ಸಾ ಪೂಜಿಸ್ತೇವೆ. ಮತ್ತೆ ಗೋವುಗಳನ್ನ ಯಾಕೆ ದೇವರು ಅಂತ ಪೂಜಿಸ್ತೇವೆ? ಗೋ ಮಾತಸ್ಯಾಹಾರ ಎನ್ನುವುದಾಗಿ ಹೇಳಿದರು. ಗೋವಿನ ಮುಖದಲ್ಲಿ ಬ್ರಹ್ಮನನ್ನ, ಕಣ್ಣುಗಳಲ್ಲಿ ವಿಷ್ಣುವನ್ನ, ಕಂಠದಲ್ಲಿ ರುದ್ರನನ್ನ, ಕೊಂಬುಗಳಲ್ಲಿ ಸೂರ್ಯಚಂದ್ರರನ್ನ, 4 ಕಾಲುಗಳಲ್ಲಿ 4 ವೇದಗಳನ್ನ, 4 ಕಾಲುಗಳ 8 ಗೊರಸುಗಳಲ್ಲಿ 8 ದಿಕ್ಪತಿಗಳನ್ನ, ರೋಮದಲ್ಲಿ 33 ಕೋಟಿ ದೇವತೆಗಳನ್ನ, ಬಾಲದಲ್ಲಿ ಸರ್ಪ ಸಂಕುಲವನ್ನ, ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡಂತ ನಾಡು ನಮ್ಮದು. ಹಾಗಾಗಿ ಗೋವನ್ನು ದೇವರು ಅಂತ ನಾವು ಪೂಜಿಸ್ತೇವೆ. ಹಾಗಾಗಿ ಸುಭಿಕ್ಷೆ ಎನ್ನುವುದು ತಲೆದೂರಿದೆ, ದುರ್ಭಿಕ್ಷೆ ಎನ್ನುವುದು ದೂರವಾಗಿದೆ ಸ್ವಾಮಿ. ಯಾಕಂದ್ರೆ ಮನುಷ್ಯರಲ್ಲಿ 4 ವಿಧ ಉಂಟು: ಜಡಮಾನವ, ಪಶುಮಾನವ, ಮಾನವ, ಮಾನವೋತ್ತಮ. ಜಡಮಾನವ ಅಂದ್ರೆ ಯಾರು? ಯಾವುದು ಬೇಡ, ಎಂಥದ್ದು ಬೇಡ, ಹುಟ್ಟಿ ತಪ್ಪಿ ಸತ್ರ ಸಾಕು ಅನ್ನುವ ಜಡಮಾನವ. ಪಶುಮಾನವ ಅಂದ್ರೆ ತನ್ನ ಹೊಟ್ಟೆ ಒಂದು ತುಂಬಿದ್ರೆ ಸಾಕು, ಬೇರೆಯವ್ರು ಹಾಳಾಗಿ ಹೋಗ್ಲಿ ಅನ್ನುವ ಪಶುಮಾನವ. ಮಾನವ ಅಂದ್ರೆ ಯಾರು? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ ಎನ್ನುವ ಮಾನವ. ಮಾನವೋತ್ತಮ ಅಂದ್ರೆ ಹಾಗಲ್ಲ ಸ್ವಾಮಿ. ಲೋಕಗಳು ಸಂಪದವ ಕೂಡಿಟ್ಟವಗಲ್ಲ ಕೀರ್ತಿ, ದಾನ ಗೈವಂಗ್ಯ ಹಿರಿಮೆ ಗರಿಮೆ, ನೀರ ಸಂಗ್ರಹಿಸುವ ಶರದಿಯ ಸ್ಥಿತಿ ಕೆಳಗೆ, ನೀರನ್ನೀವ ಮೇಘ ಅವನತ್ಯದೊಳಗೆ. ಕೊಡುಗೈಯ ದೊರೆ ಯಾರಾಗಿರ್ತಾನೋ ಅವ ನಿಜವಾದ ಮಾನವೋತ್ತಮರ ಸಾಲಿಗೆ ಸೇರ್ತಾನೆ. ಅಂತ ಮಾನವೋತ್ತಮನಾಗಬೇಕು ಎನ್ನುವಂತ ಆಶೋತ್ತರವನ್ನು ಕಟ್ಟಿಕೊಂಡೆ. ರಾಜಕೀಯವಾದಂತ ಯಾವುದೇ ನ್ಯೂನತೆಗಳು ಕಂಡು ಬರ್ತಾ ಇಲ್ಲ. ಯಾರೋ ಬಂದ ಹಾಗುಂಟು, ನೋಡೋಣ.
ಆಗಮನ ಸಂತೋಷವನ್ನು ಉಂಟು ಮಾಡಿದೆ ಸ್ವಾಮಿ. ಆಗ್ಲಿ. ಯಾಕಂದ್ರೆ ನಿಮ್ಮಂತವರ ಪಾದದರ್ಶನವೇ ಈ ನೆಲ ಪುಣ್ಯವಾಗ್ತದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಬಂದಂತ ನಿಮ್ಮ ಪಾದವನ್ನು ತೊಳೆದಿದ್ದೇನೆ, ತೀರ್ಥವನ್ನ ಕುಡಿದಿದ್ದೇನೆ, ಆಗ್ಲಿ. ಹಾಗೆಯೇ ಫಲ ತಾಂಬೂಲಗಳನ್ನು ಇಟ್ಟಿದ್ದೇನೆ, ಹಾಲು ಹಣ್ಣನ್ನ ಇಟ್ಟಿದ್ದೇನೆ. ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕು. ಹಾಗಂತ ಯಾವಾಗ್ಲೂ ನೀವು ಇಲ್ಲಿಗೆ ಬರುವವರಲ್ಲ. ಇಲ್ಲ. ಅನಿರೀಕ್ಷಿತವಾದಂತ ನಿಮ್ಮ ಆಗಮನ ಹೌದೌದು. ಯಾಕೆ ಬಂದದ್ದು ಅಂತ ಮನೆ ಬಂದವ್ರಿಗೆ ಕೇಳಬಾರ್ದಂತೆ. ಆದ್ರೂ ಕೇಳದೇ ಇದ್ರೆ ವಿಷಯ ಗೊತ್ತಾಗೋದಿಲ್ಲ. ಆದ್ರಿಂದ ಯಾಕೆ ಬಂದ್ರಿ ಅಂತ ಹೇಳ್ತೀರಾ? ಕ್ಷಿತಿಪ ನಿನ್ನಡುಗೆ ಶ್ರೀಮತಿಯ ಕಂಡೆನು, ಕ್ಷಿತಿಪ ನಿನ್ನಡುಗೆ ಶ್ರೀಮತಿಯ ಕಂಡೆನು, ವನಪಥದಿ ವೇಣ್ಮನು ಮಥ ಶರದಿ, ವನಪಥದಿ ವೇಣ್ಮನು ಮಥ ಶರದಿ, ಪತಿತನಾದೆನು ಸನು ಮತಿಸಿದ ತರಳೆಯ, ಹತಿತನಾದೆನು ಸನು ಮತಿಸಿದ ತರಳೆಯ, ಹಿತದಿ ನೀನಿಯೋ ಸತ್ವರದಿ. ಅಯ್ಯ, ಓ, ನಿನ್ನ ಆದರಾತಿಥ್ಯನಿಂದ ಸಂತೋಷಗೊಂಡೆ ನಾನು. ನಾನು ಪಾದ ತೊಳೆದಾಗ್ಲೇ ಆಗೇನು ಹೇಳಿದ್ರಿ ನೀವು ಹೌದೌದು. ಅಲ್ವಾ? ಹೌದು. ಪಾದ ತೊಳೆಯುವ ದಿನ ಮುಂದುಂಟು ಅಂತ ಹೇಳಿದ್ರಿ. ಹೌದೌದು. ಹಾ, 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 ಹಾ. ತೊಳಿಲೇಬೇಕು. ಹಾ. ಅಂತದ್ದೊಂದು ಕಾರ್ಯ ನಿನ್ನಿಂದ ಆಗ್ಲಿಕ್ಕುಂಟು. ಹಾ, ಹಾ, ಹಾ. ಹಾ. ಏನು? ಯಾಕೆಂದ್ರೆ ಕೇವಲ ಋಷಿಮುನಿಗಳ ಪಾದವನ್ನು ಮಾತ್ರ ಅಲ್ಲ, ಹಾ, ಮಾನವನನ್ನು ದೇವ ಅಂತ ತಿಳ್ಕೊಂಡು ಹಾ. ಹೆಣ್ಣು ಹೆತ್ತ ತಂದೆ ಒಬ್ಬ ಪಾದವನ್ನ ತೊಳೆಯುವ ಸಂದರ್ಭ ಬರುವುದು ಯಾವಾಗ ಹೇಳು? ಮದುವೆಯ ಸಂದರ್ಭ. ಹಾ, ಅಳಿಯನ ಪಾದ ತೊಳೆಯುವುದು. ಹಾ. ಇರ್ಲಿ, ಅಂತ ಸಂದರ್ಭ ಒದಗುವಂತ ಕಾಲ ನಿನಗೆ ಬಂದಿದೆ ಈಗ. ಆಹಾ. ಈ- ಯಾಕೋ? ಈ ಪರ್ವತ ರಾಜ ಹಾ. ಹೀಗೆ ಭೂಲೋಕದತ್ತ ಬರ್ತಾ ನಿನ್ನ ವನಪ್ರಾಂತ್ಯದಲ್ಲಿ ಸುತ್ತಾಡ್ದ. ಆ ಕ್ಷಣಕ್ಕೆ ಹಾ. ನಿನ್ನ ಸುತ್ತೆ. ಶ್ರೀಮತಿ ಹೌದೌದು, ನೋಡಿದ್ರ? ನೋಡಿದೆ. ಸಿಕ್ಕಿದ್ರ? ಸಿಕ್ಕಿದ್ಲು. ಅವಳ ಭಾಗ್ಯ ನೋಡಿ ಸ್ವಾಮಿ. ಆ, ಬಯಸದೆ ಬಂದ ಭಾಗ್ಯ. ಹೌದು. ನನ್ನ ಮಗಳ ಯೋಗ ಬದಲಾಯಿತು ಅನ್ನುವುದಕ್ಕೆ ಅನುಮಾನವೇ ಇಲ್ಲ. ಖಂಡಿತ. ನಿಮ್ಮಂತವರ ಮಹಾತ್ಮರ ದರ್ಶನ ಆ. ನನ್ನ ಮಗಳ ಪುಣ್ಯ ಅದು. ಹೌದೌದು. ಹಾ. ಅಂತ ಅಂದ ಚಂದದ ಆ ಮಗಳ ಹಾ. ಒಂದು ಹೊಣೆಗಾರಿಕೆ ಇದ್ದವ ನೀನು ಅಲ್ವಾ? ಹೌದು. ಅವಳ ಮದುವೆಯನ್ನು ಒಂದು ಮಾಡಿದೆ ಅಂತ ಆದ್ರೆ ಹಾ. ನಿನ್ನಲ್ಲಿರುವಂತ ಹೊಣೆಗಾರಿಕೆ ಎನ್ನುವುದಲ್ಲಿ ಮುಗೀತು ಅಂತ ಲೆಕ್ಕ. ಕನ್ಯಾ ಪಿತೃತ್ವದ ಹೊಣೆಗಾರಿಕೆ ಎನ್ನುವುದು ವಿಮುಕ್ತವಾಗ್ತದೆ. ಇಷ್ಟು ನಿನ್ನಿಂದ ಸಂತೋಷಗೊಂಡಂತ ನಾನು ಹಾ. ಆ ನಿನ್ನ ವಿಮುಕ್ತಿಗೊಳಿಸುವ ಅಂತಲೇ ಬಂದದ್ದು. ನೀವ ಹೌದೌದು. ಅರ್ಥ ಆಗ್ಲಿಲ್ಲ ಸ್ವಾಮಿ. ನಿನ್ನ ಮಗಳನ್ನು ನೋಡಿದ್ನ, ಹಾ. ಮದುವೆ ಆದ್ರೆ ಅವಳನ್ನೇ ಆಗ್ಬೇಕು ಅಂತ ಇಷ್ಟ. ಹಾ. ಹಾಗಾಗಿ ನಿನ್ನ ಹತ್ರ ಹೇಳುದು, ನಿನ್ನ ಮಗಳನ್ನ ನನ್ನ ಘೋರನಿದ್ದರಲಿ ನಾರದನಿದ್ದಂದು ಮರುಳು ಹಿಡಿಯಿ ತಳಿಯ ನಿಮಗೆ ಬೆರೆದು ದುಶ್ರತ, ಮರುಳು ಹಿಡಿಯಿ ತಳಿಯ ನಿಮಗೆ ಬೆರೆದು ದುಶ್ರತ, ವರೆವುದೇನೇನು ತಾಮವನೊಳಗೆ ಕೆಗಳುತ್ತೋ, ಮರುಳು ಮರುಳು. ಲೋಕ ಸಂಚಾರಿಗಳು ನಾರದ ಮಹಾಮುನಿಗಳು ಅಂಬರೀಷ ಹೀಗೆ ಬರ್ಬೇಕು ಸ್ವಾಮಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಕಡೆ, ಈ ಕಡೆ. ಯಾರು? ಈ ಕಡೆ ಬನ್ನಿ. ನಾಯ್ತು ಈ ಕಡೆ. ನಿಮ್ಮ ಹತ್ರ ಇರೋದು ಒಂದೇ ಆಸನವಾ? ಆಗ ಬಂದಾಗ ಕುತ್ಕೊಳ್ಳಿ, ಎಲ್ಲಿ ಕೂರ್ಸಿದ್ರು? ಇರುವುದು ಒಂದೇ ಆಸನ ಅಲ್ಲ, ಹಾ. ನನ್ನಂತವರು ಕುಳಿತುಕೊಳ್ಳುವ ಆಸನ ಒಂದೇ. ಅದಾಗುದಿಲ್ಲ, ಅದು ಬೇರೆ ಇರ್ಬೋದು. ಇನ್ನು ಸ್ವಲ್ಪ ಈ ಕಡೆ ಬನ್ನಿ. ಒಂದು ಜಾಗಕ್ಕೆ ಒದ್ದಾಡುದಂದ್ರೆ ಇವ ನಾರದ ಅದೆಲ್ಲ ಮಹಾಮುನಿ ಸುಲಭದಲ್ಲಿ ಸಿಕ್ಕುವುದಿಲ್ಲ ಏನು? ಗೊತ್ತಾಯ್ತಲ್ಲ ಸಿಕ್ಕಿದ ಮೇಲೆ. ಆ ಜಾಗ ತುಂಬಿಸ್ತೇನೆ ಅನ್ನುವ ಭರವಸೆ ಇದ್ದೇ ಇದ್ದದ್ದವರು. ಏನಾದ್ರೂ ಮಾತಾಡ್ಲಿಕ್ಕೆ ಹೋಗ್ಬೇಡ, ಇಲ್ಲಪ್ಪ. ಹುಳ ಹುಳ ಆಗ್ತದೆ ನಾಲಿಗೆಯಲ್ಲಿ. ಅಲ್ಲೇ ಕುತ್ಕೋ. ಮಹಾಮುನಿಗಳೇ, ನಾರದ ಮುನಿಗಳು, ತ್ರಿಲೋಕ ಸಂಚಾರಿಗಳು, ತ್ರಿಲೋಕ ಜ್ಞಾನಿಗಳು, ನೀವು ಬಂದದ್ದು ಸಂತೋಷವಾಯಿತು ಸ್ವಾಮಿ. ಬಂದಂತ ನಿಮ್ಮ ಪಾದವ ತೊಳೆದು ತೀರ್ಥ ಅಂತ ಸ್ವೀಕರಿಸಿದ್ದೇನೆ. ಅದು ಹೆಂತ ಅಡ್ಡಿಲ್ಲ. ಇನ್ನು ಯಾರು ಪಾದ ತೊಳೆದ್ರು ತೀರ್ಥವೇ ಅವನಿಗೆ. ಮೊದಲೇ ತೊಳೆದಾಯ್ತಾ? ತೀರ್ಥ ಸಿಗ್ಲಿಲ್ಲ ಅಂದ್ರೆ ಪಾದ ತೊಳೆಯುವುದು ಕುಡಿತಾ ಇರೋದು. ಹಾಗಾದ್ರೆ ನನ್ನ ತೊಳೆಯುವುದು ಬೇಡ, ನನ್ನ ತೊಳೆಯುವುದು ಬೇಡ. ಹಾಗಾದ್ರೆ ಹಾಗೆ ಕುಡಿಲ ನಿನ್ನಿಷ್ಟ ಸ್ವಾಮಿ. ಹಾ. ಅವರು ಬಂದ್ರು, ಹಾ. ಆಮೇಲೆ ನೀವು ಬಂದ್ರಿ. ಹಾ. ಹರಿನಾಮ ಸಂಕೀರ್ತನೆಯೊಂದಿಗೆ ನಮ್ಮ ಪುರವನ್ನು ಸೇರಿದಂತ ನಿಮ್ಮನ್ನ ಆದರಾತಿಥ್ಯದಿಂದ ಸ್ವೀಕರಿಸಿದ್ದೇನೆ. ಆದ್ರೆ ಯಾಕೆ ಬಂದದ್ದು ಅಂತ ನಿಮ್ಮಲ್ಲೂ ಒಂದ್ ಮಾತು ಕೇಳಬೇಕಲ್ಲ. ಬಂದವರು ಎಲ್ಲರ ಹತ್ರ ಹೀಗೆ ಹೇಳುದೇ, ಹೇಳುದು ಯಾಕೆ ಅಂತ. ಮನೆಗೆ ಬಂದವ್ರು ಯಾರು ಕೇಳುದು ಬೇಡ ಮತ್ತೆ. ನಾ ಮೊದಲೇ ಹೊರಟಿದ್ದೆ ಹಾ. ಇಲ್ಲಿಗೆ ಬರ್ಬೇಕು ಅಂತ. ಹಾ. ಆದ್ರೆ ಹಾಳಾದವ ಅವ ಮೊದಲು ಬಂದು ಸತ್ತ ಇಲ್ಲಿಗೆ. ನಾ ಮೊದ್ಲು ಬಂದದ್ದಲ್ಲ, ನಿಂಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹೇಳು. ಅಲ್ಲ, ನಿಮ್ಮಿಬ್ಬರೊಳಗೆ ಹೊಂದಾಣಿಕೆ ಅದು. ಬಂದವನೇ ಹಾ. ನೀನು ಅಂಬರೀಷನ ಅಂತ ಕೇಳಿದ್ನ? ಹೌದು. ನಿನಗೊಬ್ಳು ಮಗಳಿದ್ಲ ಅಂತ ಕೇಳಿದ್ನ? ಹಾ. ಶ್ರೀಮತಿ ಅಂತ ಹೇಳಿದ್ನ? ಹೌದು. ಅವಳನ್ನು ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದ್ನ? ಹೌದು. ಮದುವೆ ಆಗ್ತೇನೆ ಅಂತ ಹೇಳಿದ್ನ? ಹೌದು.
ದೊಡ್ಡ ಹುಚ್ಚವ. ಹ? ಒಂದು ಪ್ರಕರಣ ಅಲ್ಲ ಅವನದ್ದಿಂತದ್ದು. ಹೌದಾ? ನೀನ್ ಇಲ್ಲಿ ಬರ. ಹೋದಲ್ವರೆಗೆ ಇದೇ ಮಾಡುವುದವ. ಹೌದಾ? ಇದ್ದವ್ರ ಮನೆಗೆ ಹೋಗುದು. ಹ ಅವಳು ನಿಮ್ಮ ಮಗಳ, ಹ ಅವಳು ನನಗಿಷ್ಟ ಆಗಿದ್ದಾಳೆ, ಹ ಅವಳನ್ನು ನಾನು ಮದುವೆ ಆಗ್ತೇನೆ. ಹ ಇವನು ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ನಾನು ಒದ್ದಾಡಿದ್ದು ಸ್ವಲ್ಪವೇನು? ನೀನ್ ಇಲ್ಲಿ ಬಾರೋ, ಕೇಳಬೇಡ. ನೋಡು, ಸರಿ ಇದ್ದಾರೆ ಏನು ಹೇಳ್ತಾರೆ ಕೇಳು. ನಾನು ಅವನಿಗೆ ಮಾವ, ನನ್ನ ಅಳಿಯ. ಹೌದಾ? ಹೋದಲ್ಲಿ ಮರ್ಯಾದೆ ಕಳ್ಕೊಳ್ತಾನಂತ ಅವನು ಹಿಂದೆ ತಿರುಗುವುದು ನಾನು. ಅಲ್ಲ, ನನಗೆ ಗೊತ್ತಿತ್ತು ಇಂಥದ್ದೇ ಏನಾದ್ರೂ ಮಾಡ್ತಾನೆ ಇಲ್ಲಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ಈ ಹುಚ್ಚಿರ ಮಾವ ಹುಚ್ಚಿರು ಮಾವ ಅಂತ ಹೇಳಿದ್ರೆ ಅವನಿಗೆ ಮಾತ್ರ ಹುಚ್ಚು, ನನಗೆ ಹುಚ್ಚಲ್ಲ. ಹ ಹ ಹ ಒಂದು ಸರಿ ಮಾಡುವ ಅಂತಷ್ಟೇ. ಹ ಹ ಹ ಹ. ಅಂಬರೀಷ, ಓ, ಅದು ವನದಲ್ಲಿದ್ದದ್ದು ನಿನ್ನ ಮಗಳ ಶ್ರೀಮತಿ. ಶ್ರೀಮತಿ ನನ್ನ ಮಗಳು. ಚಂದ ಇದ್ದಾಳೆ. ಅಂತವಳ ಮೇಲೆ ಹ. ಇಂತಹ ಕಾಮುಕರ ಕಣ್ಣೆಲ್ಲ ಬೀಳಬಾರದು. ಹ, ಹ, ಇಲ್ವಾ? ಹ. ಇವತ್ತು ಇಂಥವನೇ ಬಯಸ್ತಾನಂತಾದ್ರೆ ಆದ್ರೆ ನಾಳೆ ದಿವಸ ಭೂಲೋಕದಲ್ಲಿರುವಂತಹ ಪುಂಡ ಪೋಖರಿಗಳು ಎಷ್ಟು ಜನ ಅವಳ ಮೇಲೆ ಕಣ್ಣು ಹಾಕ್ಲಿಕ್ಕಿಲ್ಲ? ಅದು ನಿಮಗೇ ಗೊತ್ತು ಸ್ವಾಮಿ. ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಒಂದು ಯೋಚನೆ ಮಾಡಬೇಕು. ಹ, ಅಂತದಕ್ಕೆ ನಾವು ಅವಕಾಶ ಮಾಡಿ ಕೊಡಬೇಕಾ? ಖಂಡಿತ ಮಾಡಿಕೊಡಬಾರದು. ಹಾಗಾದ್ರೂ ಮದುವೆ ಬೇಗ ಮಾಡಿಸಬೇಕಾ ಬೇಡವಾ? ಮದುವೆ ಆಗಬೇಕು. ಒಬ್ಬ ಹುಡುಗ ಬೇಕಾ ಬೇಡವಾ? ಒಳ್ಳೆ ವರ ಬೇಕು. ನನಗೆ ಕೊಟ್ಟು ಮದುವೆ ಮಾಡಿಸಲ್ಲ. ಹ? ನನಗೆ ಮುತ್ತನಿವನ ಶಿರಕ್ಕೆ ಮುತ್ತನಿವನ ಶಿರಕ್ಕೆ ಬಿತ್ತ ಹತ್ತಿ ತಂದನು ಮತ್ತನೆಂದು ಮಗಳು ದಿಹನ ನೆತ್ತಿ ಹೊಡೆದನು. ಇಲ್ಲಿ ಬನ್ನಿ ಯಾವತ್ತಾದ್ರೂ ಅವು ನಿಮ್ಮಲ್ಲಿ ಏನಂದ? ಹುಚ್ಚ ನಿಮ್ಗೆ ಹೇಳ್ದ ನಂಗೆ. ಹ. ಹ. ಈ ಹುಚ್ಚರು ಯಾವತ್ತಾರು ತಾ ಹುಚ್ಚ ಅಂತ ಹೇಳ್ತಾರ? ಅಲ್ಲಲ್ಲ. ಅವ್ರಿಗೆ ತಾ ಹುಚ್ಚರು ಅಂತ ಗೊತ್ತಾದ್ರೆ ಸರಿ ಇದ್ದಾರೆ ಅಂತ ಲೆಕ್ಕ. ಹ ಹ ಹ ನೋಡಿದ್ರೆ ನೀವು ಹುಚ್ಚರು ನೋಡಿ, ಸಣ್ಣ ನೆಗೆ ಆಡ್ತಾ ಇರ್ತಾರೆ. ಅವು ಮಾತಾಡುವಾಗ ಎಷ್ಟು ನೆಗೆ ಆಡ್ದ ಗೊತ್ತಾಯ್ತು ನಿಮ್ಗೆ? ಹುಚ್ಚ ಅವ, ಅವನಿಗೆ ಹುಚ್ಚರು ಏನೇನು ಮಾತಾಡ್ತಾರೆ ಎಲ್ಲ ಗೊತ್ತುಂಟು. ಅವ್ ಅನ್ಕೊಂಡು ನಿಮ್ಗೊಂದು ಮಗಳಿದ್ದಾಳ ಅಂತ ನಾ ಕೇಳ್ದ ಅಲ್ವಾ? ಹೌದು. ಹಾ, ಅವಳು ನಿಮ್ಮ ಹೆಸರು ಅಂಬರೀಷ್ನ ಕೇಳ್ದೆ ಅಂತ ಹೇಳ್ದ. ಹೌದು. ಅವಳ ಹೆಸರು ಇಂಥದ್ದಕ್ಕೆ ಶ್ರೀಮತಿ ಅಂತ ಕೇಳ್ದ. ಹ. ಅದಿಷ್ಟು ಕೇಳ್ಕೊಂಡು ಆಮೇಲೆ ಅವು ಕೇಳಿದ್ದೆ ಅಂತ ಮಗಳನ್ನ ಕೊಟ್ಟು ಮದುವೆ ಮಾಡು. ಹಾ, ನಿನ್ನ ಮಗಳು ಶ್ರೀಮತಿಯ, ಅವಳು ವನಕ್ಕೆ ಹೋದದ್ದ. ಹೌದು. ಅವ ಹುಚ್ಚರಾಗಿ ಮಾತಾಡಿದ್ದು ಯಾರು? ನನಗೆ ಸಮಸ್ಯೆ ಅದಲ್ಲ ಸ್ವಾಮಿ. ನಿಮ್ಮಿಬ್ರೊಳಗೆ ಹುಚ್ಚಿರ ಯಾರು ಅಂತಲೇ ನಂಗೆ ಗೊತ್ತಾಗ್ಲಿ. ಓ, ಅವ ದೊಡ್ಡ ಹುಚ್ಚ, ನಾ ನೋಡು, ನಿನ್ನಿಂದ ನಾ ಹೇಳಿಸ್ಕೊಳ್ಬೇಕಾಯ್ತು. ಅವಲ್ಲ ನೋಡಿ, ನಾ ಹೇಳದಂತೆ ನಿಮ್ಮ ಮಗಳ ನನಗೆ ಕೊಡಿ. ಈ ಹುಚ್ಚಿಗೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ. ನಿನ್ನನ್ನೊಂದು ಕಟ್ಟಿಕೊಂಡು ತಿರುಗಿದ್ನಲ್ಲ ನಾನು, ನನ್ನ ಮರ್ಯಾದೆ ತೆಗಿಲಿಕ್ಕೆ. ಜ್ಞಾನಿಗಳು ಜಗದಿ ಬಹುಮಾನಿಗಳು, ಜ್ಞಾನಿಗಳು ಜಗದಿ ಬಹುಮಾನಿಗಳು, ಸುಜ್ಞಾನ ದಾನಿಗಳು ನೀವು ಲೋಕವರಿಗೆ. ಏನಿದೇನಿದು ಶುದ್ರ ಮಾನವರ ತೆರದಿ ನಿಮ್ಮುಳಿಯೋದವ ಮಾಳ್ಗೆ ಸರಿಯೇ. ಹಾಗೆ ಬಿಟ್ಟೆ ನೋಡು, ನಿನ್ನ ಹಿಂದೆ ಬಂದೆ ನೋಡು. ನಾನು ಮತ್ತೆ ನೀವು ಮತ್ತೆ ತಡಿಲಿಕ್ಕೆ ಹೋಗಿ ಸುಮ್ಮನೆ ಬಿಟ್ಟೆ. ಮಾವ ಅಂತ ನೋಡುದಿಲ್ಲ ಆಗಿತ್ತು. ಇಲ್ಲ, ನಿನ್ನನ್ನು ತಡಿಲಿಲ್ಲ ಅವರು, ನನ್ನನ್ನು ತಡೆದದ್ದು. ನಾನು ಇಬ್ಬರನ್ನೂ ತಡೆದದ್ದಲ್ಲ. ಈಗ ಮತ್ತೆ ನಾನು ಬೆಳಿಗ್ಗೆ ಯಾವ ಮಗ್ಲಲ್ಲಿ ಎದ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅವಾಗ್ಲೂ ನಿಮ್ಗೆ ಎಚ್ಚರಿಲ್ಲ ಆಗಿತ್ತು ಅಂತ ಲೆಕ್ಕ. ಎಚ್ಚರಿಲ್ಲ ಅಲ್ಲ, ನೆನಪಾಗ್ಲಿಲ್ಲ ಅಂತ ಹೇಳಿದೆ ಅಲ್ಲ. ಇಲ್ಲ ಬಂದು ಹೊಡೆದಾಡ್ತಾ ಇದ್ದೀರಲ್ಲ ಸ್ವಾಮಿ. ನೀವೇನು ಸಾಮಾನ್ಯದವರೇ, ಮಹಾಜ್ಞಾನಿಗಳು ಅಂತ ಅವ್ರು ಹೀಗೆ ಮಾಡ್ಬೋದಾ? ಎಷ್ಟು ದೊಡ್ಡ ಹುಚ್ಚ ನೋಡಿ ಅಲ್ಲ. ಮಹಾಜ್ಞಾನಿಗಳು ಅವರು ಒಬ್ರಿಗೆ ಹೇಳಿದ್ದ ಅಲ್ಲ, ಇಬ್ರು. ಹೌದು ಹೌದು. ನಾವು ಹೀಗೆ ಮಾಡು ಸರಿಯಾ? ಅಲ್ಲ, ನೀವು ಸರಿಯಾ? ಸರಿ ಅಲ್ವಾ? ಇಬ್ಬರದ್ದು ಸರಿಯಲ್ಲ. ಯಾಕಂದ್ರೆ ಜ್ಞಾನವಂತರು ನೀವು. ಲೋಕದ ಆಗು ಹೋಗುಗಳನ್ನ ಕ್ಷಣಾರ್ಥದಲ್ಲಿ ತಿಳಿದುಕೊಳ್ಳುವಂತ ಯೋಗ್ಯತೆ ಉಂಟು ಸ್ವಾಮಿ. ಈಗ ಒಂದು ಏನು, ನಿಮ್ಮ ಬಾಯಲ್ಲಿ ಅವಾಚ್ಯ ಶಬ್ದ ಬರಬಾರದು. ಯಾರೇ ಆಗಲಿ, ಜ್ಞಾನಿಗಳಾದವನ ಬಾಯಲ್ಲಿ ಅವಾಚ್ಯ ಶಬ್ದ ಬಂತು ಅಂತ ಆದ್ರೆ ಅವ ಜ್ಞಾನಿ ಅಲ್ಲ ಅನ್ನುವುದೇ ಅರ್ಥ. ಮತ್ತೊಂದು, ಈಗ ಜ್ಞಾನಿ ಬಾಯಲ್ಲಿ ಅವಾಚ್ಯ ಶಬ್ದ ಬರುವುದಿಲ್ಲ ಅಂತಲ್ಲ, ಬರಬಾರ್ದು ಸ್ವಾಮಿ. ಸಿಟ್ಟು ಬಂದ್ರೆ ಯಾರು ಬಾಯಲ್ಲೋ ಅದು ಬರ್ತದೆ. ಸಿಟ್ಟು ಬಂದಲ್ಲಿ ಅವ ಜ್ಞಾನಿ ಎನ್ನುವುದಾಗಿ ಬೇರೆ ಹೇಳ್ತಾನ. ಸಿಟ್ಟು ಬಂದಾವಾಗ ಬುದ್ಧಿ ಕಡಿಮೆ ಆಗ್ತದೆ, ಹುಚ್ಚು ಹೆಚ್ಚಾದವಾಗ ತಾನು ಏನು ಹೇಳ್ತೇನೆ ಅನ್ನೋದು ಮರೆತು ಹೋಗ್ತದೆ. ಅದು ನೀ ಮಾಡಿದ್ದು ಇಷ್ಟೊತ್ತು. ಯಾರು ಸಿಟ್ಟು ಬಂದಾಗ ನಾನು ದೊಡ್ಡ ಜ್ಞಾನಿ, ನಾನು ದೊಡ್ಡ ವಿದ್ವಾಂಸ ಅಂತೇಳಿ ಶ್ವಾನ ಪುತ್ರನೇ ಹೀಗೆಲ್ಲ ಬೈಯುವುದಿಲ್ಲ ಯಾರು. ಕೆಳಮಟ್ಟದ ಬೈಯುವುದು. ಅದೇ ಶಬ್ದವೇ ಬರುವುದು ಸ್ವಾಮಿ.
ಬೈಯುವಂತ ಬಾಯಿ ನಿಮ್ಮದ್ದು, ಹೌದು ಹೊಡೆದುಕೊಳ್ಳುವಂತ ಕೈ ನಿಮ್ಮದ್ದು, ಹೌದು ಆದ್ರ ಸ್ಥಳ ನಂದಲ್ವಾ? ಹೌದು. ಯಾಕಂದ್ರೆ ವಿಷಯ ನಿಮ್ಮ ಮಗಳದ್ದೇ ಅಲ್ಲ. ಮತ್ತೆ ನನ್ನ ಜಾಗದಲ್ಲಿ ಬಂದು ಹೊಡ್ಕೊಳ್ತೀರಿ ಅಂತ ಆದ್ರೆ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಇರ್ಲಿ? ಮತ್ತೆ ಈಗ ಇದು ಏನ್ ಮಾಡುದು ಈಗ? ಆದ್ರೆ ಒಂದು ತರವಲ್ಲ ಬಿಡಿಸುವ ಯೌವನವ ಗಮ್ಮಿಗೆ ನಾನು, ತರವಲ್ಲ ಬಿಡಿಸುವ ಯೌವನವ ಗಮ್ಮಿಗೆ ನಾನು, ವರಸುದಯ ವೈವಾಹಕ್ಕೆಂದು, ವರಸುದಯ ವೈವಾಹಕ್ಕೆಂದು, ತರಳೆ ಒಲಿವಳು ಪುಣ್ಯವಿರಲೆಂದು ಬಹುದು ನೀವು, ತರಳೆ ಒಲಿವಳು ಪುಣ್ಯವಿರಲೆಂದು ಬಹುದು ನೀವು, ತೆರಳುವುದು ಉಂಡೆಂಬುಡೆಂದು. ಮಹಾತ್ಮರೇ, ಓಂ ನೀವು ಸಾಮಾನ್ಯದವರಲ್ಲ. ಯಾಕಂದ್ರೆ ಇಷ್ಟು ಕ್ರೋಧ ನಿಮಗೆ ಒಳ್ಳೇದಲ್ಲ ಅಂತ ಹೇಳ್ತೇನೆ. ಯಾಕೆ ಬಲ್ಲಿರ? ನೀವು ಯಾರು? ಕಾಮಕ್ರೋಧ ತಥಾಲೋಭ ತಥಾದೇ ತತ್ರಯಂ ತ್ರಿವಿಧಂ ನರಕತ್ಯದ ಎನ್ನುವುದಾಗಿ ತ್ಯಜಿಸಿದವರು ನೀವು. ಜಿತೇಂದ್ರಿಯರು ಮುನುಮುನಿಗಳ ಸಾಲಿನಲ್ಲಿದ್ದವರು ನೀವು. ಹೌದು, ಅದನ್ನೆಲ್ಲ ಮೆಟ್ಟಿ ನಿತ್ತವ್ರು. ಯಾವುದನ್ನ? ಅದೇ ನೀವು ಹೇಳಿದ ಕಾಮ ಕ್ರೋಧ ಲೋಭ. ಬಿಟ್ಟವರಲ್ಲ. ನಿನ್ನ ತಲೆ ಬಿಡ್ತೇನೆ, ಬಾಯಿ ಮುಚ್ಕೊಳ್ಳಲ್ಲ. ಮೆಟ್ಟಿ ನಿತ್ತವ್ರು. ಹೌದು, ಎಷ್ಟೊತ್ತು ಮೆಟ್ಕೊಂಡಿರ್ಲಿಕ್ಕೆ ಆಗ್ತದೆ? ಅಲ್ಲ. ಆಹಾ. ಹಾ, 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 ಹಾ. ಸ್ವಾಮಿ, ಆದ್ರೆ ಏನ್ ಮಾಡೋಣ? ಏನು? ಕಾಲ ಮಿಂಚಿ ಹೋಯ್ತಲ್ಲ. ಯಾಕೆ? ಈಗಾಗಲೇ ನನ್ನ ಮಗಳ ಸ್ವಯಂವರ ಎನ್ನುವುದು ನಿಶ್ಚಯವಾಗಿದೆ. ಧರೆಯಲ್ಲಿರುವಂತ ದಿಕ್ಪಾಲಕರು ಅರ್ಥಾತ್ ದೇಶಾಧಿಪಾಲಕರೆಲ್ಲ ಬಂದು ಯಾರು ನನ್ನ ಮಗಳಿಗೆ ಹಿತವಾಗ್ತಾರೋ ಅಂತವರಿಗೆ ಮಾಲಿಕೆಯನ್ನು ಮಗಳು ಹಾಕಬೇಕು. ಈ ರೀತಿಯಲ್ಲಿ ಸ್ವಯಂವರ ಎನ್ನುವುದು ನಿಶ್ಚಯ ಆಗಿದೆ. ನೀ ಎಣಿಸಿದ್ದು ಮಾತ್ರ ಅಲ್ವಾ? ಹೌದು. ಇಂಥದ್ದೇ ದಿವಸ ಅಂತ ನಿಗದಿಪಡಿಸಿದ್ದೀಯಾ? ಹೌದು. ಚೈತ್ರದ ನವಮಿ. ಉಂಟು ನೆವನವಿದೇಕೆ, ಉಂಟು ನೆವನವಿದೇಕೆ, ನಂಟು ನಿನಗಳಲ್ಲ ವ್ಯತ್ಯಯ, ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯುಷ್ಯಂತೆ. ಇವ ಮಾಡ್ತಾ ಇದ್ದ ತಂತ್ರ ಈಗ ಅದೇ. ನಾವು ಬಂದು ಹೆಣ್ಣನ್ನು ಕೇಳ್ತಾ ಇದ್ದೇವೋ ಇಲ್ವೋ? ಹೇಗಾದ್ರೂ ಮಾಡಿ ರಗಳೆಯನ್ನ ಸಾಗಿಸಬೇಕು ಎನ್ನುವ ಕಾರಣಕ್ಕಾಗಿ ಈಗೊಂದು ಹೊಸ ತಂತ್ರ ಹುಡ್ತಾ ಇದ್ದಾನೆ. ಸ್ವಯಂವರ ನವಮಿ ದಿನ ರಾಜ್ಕುಮಾರ್ ಬರುವುದು ಚೈತ್ರದ ನವಮಿಯ ದಿನ. ಚೈತ್ರದ ನವಮಿ ದಿನ. ಹಾ. ಏನ್ ನಮಗ್ ಕೊಡುದಿಲ್ಲ. ಈಗ ನನ್ನದ್ದು ನೆವನ ಅಂತ ತಿಳ್ಕೊಂಡ್ರ? ಮತ್ತೆ ನೆವನವಲ್ಲಿದು ಚೈತ್ರ ಶುಕ್ಲದ, ನೆವನವಲ್ಲಿದು ಚೈತ್ರ ಶುಕ್ಲದ ನವಮಿ ಹರಿವಾಸರದಿ, ಶುಕ್ಲದ ನವಮಿ ಹರಿವಾಸರದಿ, ವೈವಾಹವದು ನಿಶ್ಚಯವಾಗಿ ಕಳೆಯಿತು ದಿವಸವೆಂದು. ನೆವನವಲ್ಲಿದು ಮಹಾಮುನಿಗಳೇ, ನೆವನ ಅಂತ ತಿಳ್ಕೊಳ್ಬೇಡಿ. ಬರೇ ನೆವನಲ್ಲ, ಕುಂಟು ನೆವನ ಇದು. ಕುಂಟು ನವನ ಹೇಳಿ ತಪ್ಪಿಸಿಕೊಳ್ಳುವುದಕ್ಕೆ ನಾನೇನು ಇಲ್ಲಿಂದ ಓಡಿ ಹೋಗುವವ ಅಲ್ಲ. ಸಿಟ್ಟು ಬಂದು ನಾವೇನಾದ್ರು ಶಾಪ ಕೊಟ್ರೆ ಅಂತ ಹೆದರಿಕೆ. ಆದ್ರೆ ನೀವು ಬರೇ ನೆವನ ಅಂತ ತಿಳ್ಕೊಳ್ಬೇಡಿ. ಸತ್ಯವಾಗಲು ಚೈತ್ರದ ನವಮಿಯ ದಿನದಂದು ನನ್ನ ಮಗಳ ಮದುವೆ ಎನ್ನುವುದಾಗಿ ನಿಶ್ಚಯವಾಗಿದೆ. ಆದ್ರಿಂದ ಧರೆಯಲ್ಲಿರುವಂತಹ ಅರಸು ಮಕ್ಕಳಿಗೆಲ್ಲ ಲೇಖನವನ್ನು ಕಳುಹಿದ್ದೇನೆ. ಅವರೆಲ್ಲವರು ಬರ್ತಾರೆ. ನನ್ನ ಮಗಳು ಒಮ್ಮೆ ತಡೆಯಿರಿ. ಏನು? ನನ್ನ ಮಗಳು ಅವ್ರನ್ನೆಲ್ಲ ಒಪ್ಪದೆ ನಿಮ್ಮನ್ನೇ ಒಪ್ಪಿದ್ರು ನನಗೆ ತೊಂದರೆ ಇಲ್ಲ. ಇದು ತೊಂದ್ರೆ ಇಲ್ಲ. ಹ? ಇದು ತೊಂದ್ರೆ ಇಲ್ಲ. ಬರೇ ನಿಮ್ಮ ಭೂಲೋಕದವ್ರು ಮಾತ್ರ ಬರ್ಬೇಕು ಅಂತೇನಿಲ್ಲ. ಅದೇನು ದೇಶಾಧಿಪಾಲರು ಮಾತ್ರ ಅಲ್ಲ. ಅಲ್ಲ, ಯಾರೂ ಬರಬಹುದು. ಈಗ ನಮಗೆ ಮತ್ತೆ ಪ್ರತ್ಯೇಕ ಆಮಂತ್ರಣ ನೀವು ಕಳಿಸೋದು ಬೇಡ. ಹಾ. ಇಲ್ಲಿ ಬಂದಾಯ್ತಲ್ಲ, ಇದೇ ನಿಮ್ಮ ಆಮಂತ್ರಣ ಅಂತ ತಿಳ್ಕೊಳ್ಳುವ. ಈಗ ಸ್ವಯಂವರ ಅಂತ ನಿರ್ಣಯ ಮಾಡಿ ಆಯ್ತಲ್ಲ. ಅವನಿಗೆ ಆ ದಿವಸ ಬರ್ಲಿಕ್ಕೆ ಆಗುದಿಲ್ಲ. ನಿಂಗೆ ಬರ್ಲಿಕ್ಕೆ ಆಗುದಿಲ್ಲ ಮಾವ ಆ ದಿವಸ. ಅವನಿಗೆ ಆಗುದಿಲ್ಲ. ನಾ ಬಾರದೆ ದಿವಸ ಕಾರ್ಯಕ್ರಮವೇ ಇಲ್ಲ. ಆ ದಿವಸ ಸ್ವಯಂವರವೇ ಇಲ್ಲ. ನವಮಿ ನಿಶ್ಚಯ ಆಯ್ತು. ನನಗೆ ಮತ್ತೆ ಸಮಸ್ಯೆ ಅಲ್ಲ. ನೀವಿಬ್ರು ಒಟ್ಟಾಗಿ ಒಂದಿನ ಕೈ ಕೊಡುವ ಆಲೋಚನೆ ಉಂಟಾ ಅಂತ. ಒಟ್ಟರು ನಿನಗೆ ಕೊಡುವುದಿಲ್ಲ. ಇದು ಹೇಳಿಸ್ಕೊಂಡವ್ರು ಕೊಡ್ತಾರೋ ಹೇಳ್ದವ್ರೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೂ ಈಗ ನಾನು ನನ್ನ ಈಗ ಮಗಳು ಸ್ವಯಂವರ ಇರ್ಲಿ, ಅದೇ ದಿವಸಕ್ಕಿಡುವ. ಇರ್ಲಿ. ರಾಜಕುಮಾರರಿಗೆ ಮಾತ್ರ ಹೇಳಿಕೆ ಕೊಡುವುದು ಬೇಡ. ಮತ್ತೆ ಈಗ ನಿನ್ನ ಮಗಳನ್ನ ಇಷ್ಟಪಟ್ಟವರು ನಾವಿಬ್ಬರೇ ಬರುವುದು. ಇಬ್ಬರಿಗೆ ಸ್ವಯಂವರಲ್ಲಿ ಯಾರು ಇಷ್ಟ ಆಗ್ತಾರೋ ಅವ್ರ ಕೊರಳಿಗೆ ಮಾಲೆ ಹಾಕಿದ್ರೆ ಆಯ್ತು ಅಷ್ಟೇ.
ಹೋದಲ್ಲರಿಗೆ ನೀವು ಇಬ್ಬರೇ ಹೋದ್ರೆ ಮತ್ತುಳಿದವ್ರಿಗೆ ನಾವು ಹೇಳಿದ್ದನ್ನು ಕೇಳಬೇಕಷ್ಟೇ. ಆಗುವುದಿಲ್ಲ. ಕೇಳದೆ ಇದ್ರೆ ಶಾಪ ಕೊಡ್ತೇವೆ. ಹಿಡಿ ಶಾಪ ಶಾಪ ಶಾಪುವ ನಿಮ್ ಶಾಪ ಇಡೀ ಶಾಪ ಅದೆಂತ ಪ್ರಶಸ್ತಿ ಕೊಡುದ? ಇಡೀ ಶಾಪ ಅಂದ್ರೆ ಶಾಪ ಮುಷ್ಟಿಯಿಂದ ಕೊಡುವುದು. ಕೆಲವು ಹಿಡಿ ಶಾಪ. ಹೌದೌದು. ಈ ಮುಷ್ಟಿ ಕೊಡುದ ನೀವೆಲ್ಲಾದ್ರೂ ಮುಷ್ಟಿ ಕಾಣಿಕೆ ಹಾಕ್ಲಿಕ್ಕೆ ಹೋಗಿ ನೀನು ಹಾಕ್ಬೇಕಾಗ್ತದೆ ಆಮೇಲೆ. ಈಗ ಹಾಕ್ಬೇಕು. ಶಾಪ ನೀ ಮಾಡಿದ ಕೊಡು. ಪಾಪ ತೊಳ್ಕೊಳ್ಳಿಕ್ಕೆ ಹಾಕ್ಬೇಕು. ಯಾಕೆ ಬಂದೆ ನೀನು? ಅಲ್ಲ ನನಗೆ ಸಿಕ್ಕುವುದಂತ ತಪ್ಪಿಸ್ತಾ ಇದೆಯಲ್ಲ. ನೀನು ಅಲ್ಲ, ಶಾಪ ಕೊಡ್ತೀರಾ? ಶಾಪ ಕೊಡ್ತೀರಾ? ಕೊಡ್ತೇವೆ. ನಾನೇನು ಹೆದರುವವಲ್ಲ, ನಾನು ಸಾಮಾನ್ಯದವನಲ್ಲ. ಎಂತೆಂತ ಮಹಾಮುನಿಗಳಿಗೂ ಹೆದರಲಿಲ್ಲ. ಎಂತ ಮಹಾಮುನಿಗಳು, ನಮ್ಮಂತ ದೊಡ್ಡ ಮುನಿಗಳು ಬಂದಿದ್ದಾರೆ ಇಷ್ಟೊತ್ತು ಇಲ್ಲಿಗೆ. ಬರ್ಲಿಲ್ವಾ? ಬರ್ಲಿಲ್ಲ. ಯಾರು ಸಿಟ್ಟು ಬಂದಿದ್ದಾರೆ? ಮಾಡಿದ್ದೇ ಇಲ್ಲ. ವೇದವ್ಯಾಸರು. ನಿನ್ನ ಯೋಗ, ನಾವೆಲ್ಲ ಬಂದು ಮಾತಾಡಿಸುವುದು ನಿನ್ನ ಯೋಗ. ಅವರು ಸಿಟ್ಟು ಮಾಡ್ಲಿಕ್ಕಾಗಿ ಅದರಲ್ಲಿಯೂ ನಾರದನಾದ ನಾನು ನಿನ್ನ ಮಗಳನ್ನು ಕೊಡು ಕೇಳುವುದು ನಿನ್ನ ಯೋಗ. ಅದು ಭಾಗ್ಯ ಅವನ ಅಳಿಯ ಪರ್ವತರಾಜ ಸಾಮಾನ್ಯದವನ ಕೇಳ್ತಾ ಇದ್ದದ್ದು. ಅದಲ್ಲ, ಸುಮ್ಮನಿರು. ಅದಲ್ವೇ ಅಲ್ಲ, ಎಂತ ಅಲ್ಲ ಅಳಿ ಅಳಿಯ ಅಂತ ಇದ್ರಲ್ಲ ಸಾಮಾನ್ಯವೇ ನೀವು. ಯಾರು ಮನೆಯಿಂದ ಇದ್ದವ ನೀನು ದೊಡ್ಡ ನನಗೆ ಸಾಮಾನ್ಯ ಹೇಳ್ತಾ. ಅಲ್ಲ, ನನಗೆ ಸಮಸ್ಯೆ ಈಗಲೇ ನೀವು ಹೀಗೆ ಮದ್ವೆ ಆದ್ರೆ ಪಾಪ ಆ ಹುಡುಗಿ ನಿಮ್ ಜೊತೆ ನಿಲ್ಲುದು ಹೇಗೆ? ಎಂತ ಇಬ್ಬರಿಗೂ ಮದುವೆ ಮಾಡ್ಕೊಂಡು ನಾನ ಹುಚ್ಚಿಡಿಲಿಲ್ಲ ನನಗೆ. ಅವಳು ಮದುವೆ ಆದ್ಮೇಲೆ ನಿಲ್ಲುವುದಿಲ್ಲ. ಯಾಕಂದ್ರೆ ನಾನು ಲೋಕ ಸಂಚಾರಿ ಕರ್ಕೊಂಡು ತಿರುಗ್ತಾ ಇರ್ತೇನೆ. ಹಾಗಾಗಿ ಹೇಳಿ. ನಿನಗೆ ಸಮಸ್ಯೆ ಬೇಡ. ನೋಡಿ ಅವ ಇದ್ದಲ್ಲಿರುವವಲ್ಲ, ಅವನ ಜೊತೆಗೆ ಅವಳು ಓಡಾಡ್ಲಿಕ್ಕೆ ರಗಳೆ. ನನ್ನ ನಾನು ಆಗಲ್ಲ, ನಾ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಉಳಿತೆ, ನಂಗೆ ಹಾಗೇನಿಲ್ಲ. ಅವನ ಜೊತೆಗೆ ಹೋಗ್ಬೇಕು ಅಂತೇನಿಲ್ಲ. ಯಾರಾದ್ರೂ ಒಬ್ರು ಇದ್ರಾಯ್ತು, ನಿಮ್ ಜೊತೆಗೆ ಇರಿ ಅಂದ್ರೆ ಇಲ್ಲೇ ಇರ್ತೆ. ಹಾಗೆ ನಿಮ್ಮ ಮಗಳನ್ನ ನಂಗೆ ಕೊಡ್ತೀರಾ? ಅಲ್ಲ, ನಿಂಗ್ ಮನೆ ಮಠ ಎಂತದ್ದು ಇಲ್ವಾ? ಉಂಟು, ಒಂದು ಎಲೆ ಮನೆ ಉಂಟು, ನಮ್ಗೆಲ್ಲ ಅಗತ್ಯ ಉಂಟು ಅದ್ರ. ಅಲ್ಲ, ಇವ್ರ ಜೊತೆ ನನ್ನ ಮಗಳನ್ನ ಕಳಿಸುದ ತ್ರಿಲೋಕ ಸಂಚಾರಕ್ಕೆ ಅಂತ ಆಗ್ತದೆ. ಹಾಗಾಗಿ ನನಗೆ ಕೊಡಿ ಅಂತ. ನನ್ನ ಮಗಳಿಗೆ ಒಂದು ಜೋಳಿಗೆ ಹಾಕಿ ಕಳಿಸಿ ಸರಿ ಆಗ್ತದೆ. ಈಗ ಹಠ ಮಾಡಬೇಡಿ. ಇನ್ನೂ ಹೆಚ್ಚು ಹೊತ್ತು ನಿಂತ್ರೆ 4 ಜನನ ಕರೆದು ಕುತ್ತಿಗೆ ಕರಿ ನೋಡುವ. ದೊಡ್ಡ ಸಂಗತಿ ಇದೆ. 4 ಜನ ನೀವು ಕರ್ಸಿದ್ರೆ ಅದು ದೊಡ್ಡ ಜನವೇ ಆಗ್ತಿ. ಅದ್ರಲ್ಲಿ ಒಬ್ರು ಕರಿ ನೋಡುವ. ಈಗ ಯಾರಲ್ಲಿ ಕೇಳ್ರಿ ಯಾರು ಇಲ್ಲ. ನೀವು ಬಿಡಿ. ಅಂತ ದೂರ್ವಾಸರಿಗೂ ಹೆದರಲಿಲ್ಲ ನಾನು. ನೀ ಅದೇ ಅಂಬರೀಷ್. ನಾವು ಯಜ್ಞ ದೀಕ್ಷೆಯಲ್ಲಿ ಕುಳಿತಾಗ ದೂರ್ವಾಸರು ಬಂದ್ರು. ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಊಟಕ್ಕೆ ಅಂತ ಹೇಳಿದ್ದೇನೆ ನಾನು. ಆವತ್ತು ಯುದ್ಧಕ್ಕೆ ಹೋಗುವಾಗ ಸುದರ್ಶನ ಕಳಿಸಿ ಕೊಟ್ಟವ ನಾನು. ಗೊತ್ತುಂಟ ನಿನಗೆ? ತಲೆ ಸರಿ ಇಲ್ಲ ನನ್ನ ಮಾವ. ಬಾಳ ದಿನ ಆಯ್ತು. ಹಾಗಾಗಿ ಅವನ ಮಾತೆಲ್ಲ ಈ ಲೆಕ್ಕಕ್ಕೆ ಇಟ್ಕೊಳ್ಬೇಡಿ. ಇದು ಸ್ವಯಂವರ ಯಾವಾಗಂದ್ರೆ ಚೈತ್ರದ ನವಮಿಯ ದಿನ. ನವಮಿ ದಿನ. ಯಾರು ಬರ್ಬೋದು, ಯಾರು ಬರ್ಬೋದು. ಓತಿಗೆ ಅಂತಕ್ಕೊಂದು ಬೇಲೆಗೂಟದ ಸಾಕ್ಷಿ ನೋಡಿ. ಚೋರ ಗುರು ಚಾಂಡಾಳ ಶಿಷ್ಯ. ಎಲ್ಲಿ ಚಪ್ಪೆ ಸಂಕ್ರಾಂತಿಗಳು ಇವು. ತಲೆ ಎಲ್ಲ ಹಾಳು ಮಾಡಿದ್ರಲ್ಲ. ಯಾಕೆ ಹೀಗೆ? ಜಿತೇಂದ್ರಿಯರಾದವರು ನನ್ನ ಮಗಳನ್ನು ಬಯಸ್ತಾರೆ ಅಂತಾದ್ರೆ ಇದರ ಅರ್ಥ ಏನು?